ನೀವು ಆಲ್ರೆಡಿ ಟೈಟಲ್ ನೋಡಿದ ಹಾಗೆ ಸಿಕ್ಕಡೆ. ಹೌದು, ನನಗೆ ಸ್ವಲ್ಪ ಶೀತ ಆಗಿದೆ, ಅಂದರೆ ಶೀತ ಜಾಸ್ತಿ ಇದೆ, ಅದರಿಂದ ತಲೆ ನೋವು ಆ ಥರ ಇದೆ. ಏನಾದರೂ ವಿಡಿಯೋ ಮಾಡಬೇಕು ಅಂತ ಇದ್ದೆ, ಬಟ್ ಶೀತ ಜಾಸ್ತಿ ಇರೋದ್ರಿಂದ ಸುಮ್ಮನೆ ಮಲಗಬೇಕು ಅಂತ ಅನಿಸ್ತಾ ಇತ್ತು. ಬೆಳಗ್ಗೆಯಿಂದಲೂ ಅಷ್ಟೇ ಈ ರೀತಿ ನೀಲಗಿರಿ ಎಣ್ಣೆ ಹಚ್ಕೊಳ್ತಾನೆ ಇರೋದು, ಮತ್ತು ಮೂಗಲ್ಲಿ ನೀರು ಬರ್ತಾನೆ ಇದೆ. ಈ ರೀತಿ ಶೀತ ಆದಾಗ ನಾನು ಮನೇಲೆ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಡ್ತೀನಿ. ಲೈಕ್ ಅರಿಶಿನ ಬಿಸಿ ಹಂಚ್ ಮೇಲೆ ಹಾಕಿ ಅದ್ರದ್ದು ಸ್ಮೆಲ್ ತಗೊಳ್ಳೋದು, ವೇಪರ್ಸ್ ತಗೊಳ್ಳೋದು, ಈ ಥರ. ಸೊ ವಿಡಿಯೋ ಮಾಡೋದು ಸ್ಟಾಪ್ ಮಾಡೋದು ಬೇಡ, ನಿಮ್ಮ ಜೊತೆ ಮಾತಾಡ್ತಾ ಶುರು ಮಾಡೋಣ, ಏನಾದರೂ ಐಡಿಯಾ ಬರ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ತೊಗೊಂಡು ಎನರ್ಜೆಟಿಕ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಮಗೆ ಒಂದು ಐಡಿಯಾ ಬಂತು. ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇರುತ್ತೆ. ಆಮೇಲೆ ಕೋಲ್ಡ್ ಆದಾಗ ಏನಾದರೂ ಬಿಸಿದು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ಲ, ನನಗೂ ಅದೇ ಥರ ಅನಿಸ್ತಾ ಇದೆ. ಆದರೆ ನನಗೆ ಬಿಸಿನೀರು ಕುಡಿಯೋಕ್ಕೆ ಇಷ್ಟ ಇಲ್ಲ. ಬಿಸಿನೀರು ಕುಡಿದ್ರೆ ವಾಮಿಟ್ ಬಂದಾಗ ಅನಿಸುತ್ತೆ. ಕಾಫಿ ಟೀನು ಕುಡಿಬೇಕು ಅಂತ ಅನಿಸ್ತಾ ಇಲ್ಲ ನನಗೆ. ಓಕೆ, ನಿಮ್ಮ ಜೊತೆ ಮಾತಾಡ್ತಾ ನನಗೊಂದು ಐಡಿಯಾ ಬಂತು. ನಮ್ಮಮ್ಮ ಕೊತ್ತಂಬರಿ ಕಾಳು ಕಾಫಿ ಮಾಡಿ ಕೊಡ್ತಿದ್ರು. ಅದು ಕುಡಿಯೋಕ್ಕೂ ಟೇಸ್ಟ್ ಇರುತ್ತೆ, ಮತ್ತು ಅದು ಕುಡಿದಾಗ ಗಂಟ್ಲ ಹತ್ರ ಇಲ್ಲಿ ಎಲ್ಲ ರಿಲೀಫ್ ಅನಿಸ್ತಾ ಇತ್ತು. ಸೊ ಅದನ್ನು ನಾನು ಮಾಡ್ಕೊಂಡು ಕುಡಿತೀನಿ. ಹೇಗಿದ್ರು ನಾನು ಕೊತ್ತಂಬರಿ ಕಾಳು ಕಾಫಿ ಮಾಡ್ಕೊಂಡು ಕುಡಿತೀನಿ ಅಲ್ಲ. ಕೊತ್ತಂಬರಿ ಕಾಳು ಕಾಫಿ ಯಾವ ಥರ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ. ಕೊತ್ತಂಬರಿ ಕಾಳು ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಬಿಸಿ ಬಿಸಿ ಇದು ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಕೊತ್ತಂಬರಿ ಕಾಳು ಅಥವಾ ಶುಂಠಿ ಹಾಕಿ ಕಹಿ ಬರೋ ಥರ ಏನಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಕುಡಿತಾ ಇದ್ದರೆ ಗಂಟ್ಲಿಗೆ ಕೂಡ ಒಂಥರ ರಿಲೀಫ್ ಅನಿಸುತ್ತೆ. ಉರಿತಾ ಇರುತ್ತೆ ಅಥವಾ ಇಚ್ಚಿಂಗ್ ಇರುತ್ತೆ ಅಲ್ಲ, ಅದೆಲ್ಲ ಗೊತ್ತಂದರೆ ಎದೆ ಹತ್ರನೂ ಕಫ ಕಟ್ಕೊಂಡಂಗೆಲ್ಲ ಅನಿಸ್ತಾ ಇರುತ್ತೆ ಅಲ್ಲ, ಅದಕ್ಕೂ ಕೂಡ ರಿಲೀಫ್ ಸಿಗತ್ತೆ. ಸೊ ಇವತ್ತು ನಿಮ್ಮ ಜೊತೆ ನಾನು ಕೊತ್ತಂಬರಿ ಕಾಳು ಕಾಫಿ ಕುಡಿತಾ ಮಾತಾಡ್ತಾ ಇದ್ದೀನಿ. ನಿಮಗೂ ಕೋಲ್ಡ್ ಆದಾಗ ಇದನ್ನ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಕಾಫಿ ಟೀ ಬದಲು ಇದನ್ನು ಕುಡಿದ್ರೆ ತುಂಬ ರಿಲೀಫ್ ಅನಿಸುತ್ತೆ. ದಿನಕ್ಕೆ 2 ಟೈಮ್ಸ್ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಮಾಧಾನ ಅನಿಸುತ್ತೆ ಕುಡಿತಾ ಇದ್ರೆ. ಕೊತ್ತಂಬರಿ ಕಾಳು ಬೀಜ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಡೈಜೆಷನಿಗೆ ಒಳ್ಳೆಯದು. ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದನ್ನು ಹೋಗಿಸುತ್ತೆ. ಆ್ಯಕ್ಚುಲಿ ಕೊತ್ತಂಬರಿ ಕಾಳನ್ನ ಪವರ್ ಹೌಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೀತಾರೆ. ಹಾಗೆ ಶುಂಠಿನೂ ಕೂಡ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಫ್ಲೂ ಇದ್ದರೆ, ನಾಸಿಯಾ ಇದ್ದರೆ ಶುಂಠಿ ತುಂಬ ಒಳ್ಳೆಯದು. ಹಾಗೆ ಶುಂಠಿಯಲ್ಲಿ ಜಿಂಜರಾಲ್ ಅಂತ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ, ಅದು ಕೋಲ್ಡ್ಗೆ ತುಂಬ ಒಳ್ಳೆಯದು. ಸೊ ಕೊತ್ತಂಬರಿ ಕಾಳು, ಶುಂಠಿ, ಅರಿಶಿನ ಇದೆಲ್ಲವೂ ಶೀತಕ್ಕೆ ತುಂಬ ಒಳ್ಳೆಯದು. ಈಗ ನಾನು ಮಾಡಿ ತೋರಿಸಿದ ಕೊತ್ತಂಬರಿ ಕಾಳು ಕಾಫಿನ ನೀವು ಕೋಲ್ಡ್ ಆದಾಗ ಟ್ರೈ ಮಾಡಿ ನೋಡಿ, 2 ಟೈಮ್ಸ್ ಕುಡಿದು ತುಂಬ ರಿಲೀಫ್ ಅನಿಸುತ್ತೆ. ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆಲ್ಲ ಕೋಲ್ಡ್ ಬಂದರೆ ಮನೇಲಿ ಏನು ನೀವು ಮಾಡ್ತೀರಾ ಕೋಲ್ಡ್ ಹೋಗಿಸ್ಕೊಳ್ಳೋಕ್ಕೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೊತ್ತಂಬರಿ ಕಾಳು ಕಾಫಿ ಮಾಡೋಕ್ಕೆ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ 3 ಸ್ಪೂನ್ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ. ಹುರಿಬಾರ್ದು, ಹಾಗೆ ಹಾಕಬೇಕು. ಸ್ಟ್ರಾಂಗ್ ಬೇಕು ಅಂದರೆ 4 ಸ್ಪೂನ್ ಹಾಕ್ಬೋದು. ಅದಕ್ಕೆ 1 ಇಂಚು ಹಸಿ ಶುಂಠಿ ಇದನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ನೀಟಾಗಿ ಮಿಕ್ಸಿ ಆಗಬೇಕಲ್ಲ, ಅದಕ್ಕೋಸ್ಕರ. ನೀರು ಹಾಕ್ದೇ ರುಬ್ಬಬೇಕು. ಆಮೇಲೆ ಕಾಫಿ ಕುಡಿಯೋ ಕಪ್ ಅಳತೆಯಲ್ಲಿ 2 ಕಪ್ಪು ನೀರನ್ನ ಕುದಿಯೋಕೆ ಇಡ್ತಾ ಇದ್ದೀನಿ. ಈ ಕಾಫಿ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾನು ಪುಡಿ ಮಾಡಿದ್ದು ಈ ರೀತಿಯಾಗಿದೆ ನೋಡಿ. ನೀರು ಹಾಕ್ದೇ ರುಬ್ಬಬೇಕು. ಈಗ ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು.
ಹಾಗೆ ಇದಕ್ಕೆ 2 ಕರಿಬೇವಿನ ಎಲೆ ಹಾಕಬೇಕು. ನಾನು ಮರ್ತುಬಿಟ್ಟೆ ಹಾಕೋದು, ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ಆ ಕೊತ್ತಂಬರಿ ಕಾಳು ಪುಡಿ ಹಾಕಿದಾಗ್ಲೇ 2 ಕರಿಬೇವಿನ ಎಲೆ ಹಾಕಿ 2 ಕಪ್ ನೀರು ಕುದ್ದು 1 ಕಪ್ ಆಗೋಕ್ಕೂ ಮುಂಚೆ, ಅಂದರೆ 1.5 ಕಪ್ ಅಷ್ಟು ಆಗುತ್ತಲ್ವ, ಆಗ ನಾನು 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಈ ಕಾಫಿಗೆ ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕಬೇಕು. ಹಾಗೆ ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನುವಾಗ ಸ್ವಲ್ಪ ಹಾಲು ಹಾಕಬೇಕು. ಎಲ್ಲರೂ ಇದನ್ನು ನೋಡ್ತಾ ಇದ್ದರೆ ಇದು ಹೇಗಿರುತ್ತೋ ಏನೋ, ಕಹಿ ಇರುತ್ತಾ, ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ತಿರ್ಬೋದು. ಆದರೆ ಇದನ್ನ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅದು ಕುಡಿದಾಗ ನಮಗೆ ಕೋಲ್ಡ್ಗೆ ಒಳ್ಳೆ ರಿಲೀಫ್ ಸಿಗುತ್ತೆ. 2 ಕಪ್ ನೀರಷ್ಟು ಕುದ್ದು 1 ಕಪ್ ಆಗಬೇಕು, ಅದು ಪ್ರಾಪರ್ ಪ್ರೊಪೋರ್ಷನ್. ಈಗ ಕೊತ್ತಂಬರಿ ಕಾಳು ಕಾಫಿ ಚೆನ್ನಾಗಿ ಕುದ್ದಿದೆ, ಅದನ್ನು ನಾನು ಸೋಸ್ತಾ ಇದ್ದೀನಿ. ನೋಡಿ, 2 ಕಪ್ ನೀರು, ಈಗ 1 ಕಪ್ ಅಷ್ಟು ಕಾಫಿ ಸಿಕ್ಕಿದೆ. ಈ ಕಾಫಿನ ಬಿಸಿ ಇರುವಾಗಲೇ ಕುಡಿಬೇಕು, ತಣ್ಣಗಾದ್ಮೇಲೆ ಕುಡಿದ್ರೆ ಅಷ್ಟು ಎಫೆಕ್ಟಿವ್ ಅಲ್ಲ. ನಾವು ಶೀತ ಅಥವಾ ಕೆಮ್ಮು ಆದಾಗ ಏನೇನೋ ಟ್ಯಾಬ್ಲೆಟ್ ತಗೊಳ್ಳೋದ್ರ ಬದಲು ಈ ರೀತಿ ಮನೇಲಿ ಮಾಡಿಕೊಂಡು ಟ್ರೈ ಮಾಡ್ಬೋದು. ಅದಕ್ಕೂ ವಾಸಿ ಆಗಿಲ್ಲ ಅಂದರೆ ಆಮೇಲೆ ಟ್ಯಾಬ್ಲೆಟ್ ತಗೊಳ್ಬೋದು. ಇದನ್ನ ಟ್ರೈ ಮಾಡಿ ಹೇಗಿತ್ತು, ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಕೊತ್ತಂಬರಿ ಕಾಳಿನ ಕಾಫಿ ರೆಡಿ ಆಯಿತು.